ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಯುಷಾ ಬ್ಲಾಗ್ ಯೂಟ್ಯೂಬ್ ಚಾನಲ್. ಚಿಕನ್ ಗ್ರೀನ್ ಮಸಾಲ ಇವತ್ತಿನ ಟೇಸ್ಟಿ ರೆಸಿಪಿ. ಚಿಕನ್ ಗ್ರೀನ್ ಮಸಾಲ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಮಸಾಲ ಐಟಮ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಕಾಳುಮೆಣಸು, ಚಕ್ಕೆ, ಜೀರಿಗೆ, ಬಡಿಸೊಪ್ಪು, ಎಳ್ಳು, ಗೋಡಂಬಿ, ಲವಂಗ, ಕೊತ್ತಂಬರಿ, ಈರುಳ್ಳಿ, ಕಾಳುಮೆಣಸು ಮತ್ತು ತೆಂಗಿನ ತುರಿ. ಇದಿಷ್ಟನ್ನು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿ ನಾವು ಫಸ್ಟ್ ಮಸಾಲೆ ಐಟಮ್ನ ಬಿಸಿ ಮಾಡ್ಕೊಳ್ಬೇಕು. ನಾನು ಕಾಳುಮೆಣಸಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಫಸ್ಟ್ ಬಿಸಿ ಮಾಡಿಕೊಂಡು ಇದರೊಟ್ಟಿಗೆ ನಾವು ತೆಂಗಿನ ತುರಿನೂ ಹಾಕಿ ಬಿಸಿ ಮಾಡಿಕೊಳ್ಬೇಕು. ಜೊತೆಗೆ ಒಂದು 1/2 ಸ್ಪೂನಷ್ಟು ಅರಿಶಿನ ಹುಡಿನೂ ಕೂಡ ಹಾಕಿ ಅದರ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದನ್ನು ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಯಾವುದೆಲ್ಲ ಐಟಮ್ ಬೇಯಿಸ್ಲಿಕ್ಕೆ ಇಡಬೇಕಂತ ನೋಡೋಣ. ಅವರೆಕಾಳು, ಬಟಾಟೆ ಮತ್ತು ಈರುಳ್ಳಿ, ಟೊಮೆಟೊ, ಚಿಕನ್. ಒಂದು 2 ಸ್ಪೂನಷ್ಟು ಆಯಿಲ್ ತೊಗೊಂಡು 2 ಈರುಳ್ಳಿಯನ್ನು ಕಟ್ ಮಾಡಿ ಇಲ್ಲಿ ನಾನು ಬೇಯಿಸ್ಕೊಳ್ತಿದ್ದೀನಿ. ಈರುಳ್ಳಿ ಕೆಂಪು ಬಣ್ಣ ಬಂದಮೇಲೆ 2 ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಟೊಮೆಟೊ ಫುಲ್ ಕರಗಿದ ಮೇಲೆ ಒಂದು ಬಟಾಟೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಒಂದು ಪೊಟ್ಯಾಟೊ ಮತ್ತು ಅವರೆಕಾಳು, ಚಿಕನ್. ನಾನು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಸ್ಪೂನ್ ಅರಿಶಿನ ಮತ್ತು 1.5 ಸ್ಪೂನು ಉಪ್ಪು. ಇದಿಷ್ಟನ್ನು ಚೆನ್ನಾಗಿ ಕಲಸ್ಕೊಂಡು ನಾವು ಹಸಿ ವಾಸನೆ ಹೋಗುವವರೆಗೂ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಬಟಾಟೆ, ಅವರೆಕಾಳು ಮತ್ತು ಚಿಕನ್ ತುಂಬ ಒಳ್ಳೆ ಕಾಂಬಿನೇಷನ್. 3 ಒಟ್ಟಿಗೆ. ಇದರೊಟ್ಟಿಗೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡಬೇಕು. ಆಗಲೇ ತುಂಬಾ ಒಳ್ಳೆ ಟೇಸ್ಟ್ ಬರೋದು ಇದು. ಇದನ್ನೀಗ ನಾವು 10 ಮಿನಿಟ್ಸು ಬೇಯೋದಕ್ಕೆ ಇಡಬಿಡೋಣ. 10 ಮಿನಿಟ್ ಆದಮೇಲೆ ಮಸಾಲೆ ಹಾಕಿ ನೀವು ಎಷ್ಟು ದಪ್ಪ ಬೇಕು ಹದ ನೋಡಿ ನೀವು ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ನೀರು ಆ್ಯಡ್ ಮಾಡ್ತಿಲ್ಲ. ಮಸಾಲೆ ನನಗೆ ಸ್ವಲ್ಪ ದಪ್ಪನೇ ಇರಬೇಕು, ಹಾಗಾಗಿ ನಾನು ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಿಸ್ತಿದ್ದೇನೆ. ರಾಗಿ ಮುದ್ದೆ ಜೊತೆ, ಜೋಳದ ರೊಟ್ಟಿ, ಚಪಾತಿ, ಅನ್ನ ಯಾವುದ್ರ ಜೊತೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಇರುವಂತಹ ರೆಸಿಪಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಅಲಂಕಾರ ಮಾಡಿದರೆ ನಿಮ್ಮದು ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಗಿದೆ ಖಂಡಿತ ಒಂದು ಸಲ ಟ್ರೈ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ.